ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈಗ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ದಾರೆ ಭೈರತಿ ಬಸವರಾಜ್. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ನಿನ್ನೆ ಭೈರತಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಸಿದ್ದಾರೆ ಭೈರತಿ ಬಸವರಾಜ್. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ 5ನೇ ಆರೋಪಿ. ಈಗಾಗಲೇ ಭೈರತಿ ಬಸವರಾಜ್ಗಾಗಿ ಸಿಐಡಿ ಅಧಿಕಾರಿಗಳು ಹುಡುಕ್ತಾ ಇದ್ದಾರೆ. ಫೆಬ್ರವರಿ 4ರಿಂದ ಭೈರತಿ ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ, ನಾಪತ್ತೆಯಾಗಿದ್ದಾರೆ, ಅಜ್ಞಾತ ಸ್ಥಳದಲ್ಲಿದ್ದಾರೆ. ಹಾಗಾಗಿ ಸಿಐಡಿ ಅಧಿಕಾರಿಗಳು ಅವರಿಗಾಗಿ ಹುಡುಕಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಇದರ ಬೆನ್ನಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಭೈರತಿ ಬಸವರಾಜ್. ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿರುವ ಬಿಜೆಪಿ ಶಾಸಕ ಭೈರತಿ ಕಳೆದ ವರ್ಷ ಜುಲೈ 15ರಂದು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸೆಷನ್ಸ್ ಕೋರ್ಟ್ನಲ್ಲಿ ಅವ್ರು ಹಾಕಿದಂತಹ ಅರ್ಜಿ ವಜಾ ಆಯಿತು, ನಿನ್ನೆ ಹೈಕೋರ್ಟಲ್ಲಿ ವಜಾ ಆಯಿತು, ಈಗ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು, ಅದೇ ರೀತಿ ಆಗಿದೆ. ವಿನಾಗ್ಲೇ ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಭೈರತಿ ಬಸವರಾಜ್ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು SLP ಸ್ಪೆಷಲ್ ಲೀವ್ ಪಿಟಿಷನ್ ಅನ್ನ ಹಾಕಿದ್ದಾರೆ ಅನ್ನೋದಕ್ಕೆ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಈಗಾಗಲೇ ಡೈರಿ ನಂಬರ್ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಅಂದ್ರೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ ಅವ್ರನ್ನ ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿಐಡಿ ಅಧಿಕಾರಿಗಳು ಕೂಡ 3 ತಂಡವನ್ನ ರಚನೆ ಮಾಡಿಕೊಂಡು ಅವ್ರಿಗೆ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಹೈಕೋರ್ಟ್ ಆದೇಶ ಬಂದ ಕೆಲವೇ ನಿಮಿಷಗಳಲ್ಲಿ ADGP BK ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಲಾಯಿತು, ತಂಡಗಳ ರಚನೆ ಮಾಡಲಾಗಿತ್ತು, ಅವರ ಹುಡುಕಾಟಕ್ಕೆ ಪ್ರಯತ್ನಗಳನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಒಂದು ಲೀಗಲ್ ಆಗಿ ಕೂಡ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅಲ್ಲಿ ಕೂಡ ಯಾವುದೇ ರಿಲೀಫ್ ಅನ್ನು ಸಿಗಬಾರ್ದು, ಹಾಗಾಗಿ ಕೆವಿಯೇಟ್ ಅನ್ನ ಹಾಕಬೇಕು ಅನ್ನುವಂತ ನಿರ್ಧಾರವನ್ನು ಮಾಡಲಾಗಿತ್ತು. ಆದ್ರೆ ಕೆವಿಯೇಟ್ ಅನ್ನ ಹಾಕ್ಲಿಕ್ಕೆ ರಾಜ್ಯ ಸರ್ಕಾರದ ಅನುಮತಿಯನ್ನ ಕೇಳುವಂತ ಕೆಲಸಗಳು ಇವತ್ತು ನಡೀತಾ ಇದೆ. ಇಷ್ಟರ ಒಳಗಾಗಿ ಈಗಾಗಲೇ ಭೈರತಿ ಬಸವರಾಜ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಸ್ಪೆಷಲ್ ಲೀವ್ ಪಿಟಿಷನ್ ಅನ್ನ ಹಾಕಿದ್ದಾರೆ ಅನ್ನುವಂಥದ್ದು. ಆದ್ರೆ ಅರ್ಜಿ ಈಗ ಫೈಲಿಂಗ್ ಕೌಂಟರ್ ಅಲ್ಲಿ ಫೈಲ್ ಆಗಿದೆ, ಆದ್ರೆ ಬೆಂಚ್ ಮುಂದೆ ಬರ್ಲಿಕ್ಕೆ ಒಂದಷ್ಟು ಸಮಯಾವಕಾಶಗಳು ಆಗುವಂತ ಸಾಧ್ಯತೆಗಳಿರುವಂತದ್ದು. ಈ ಮಧ್ಯೆ ಭೈರತಿ ಬಸವರಾಜ್ ಅವರು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ FIR ನಲ್ಲೇ ಅಕ್ಯೂಸ್ ನಂಬರ್ 5 ಆಗಿದ್ದಾರೆ. ಜೊತೆಗೆ ಇಲ್ಲಿಯವರೆಗೆ 18 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿರುವಂತಹದ್ದು, ಮತ್ತೆ ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಲಾಗಿದೆ. ಕೋ ಅಕ್ಯೂಸ್ ಗಳು ಕೊಟ್ಟಂತ ಹೇಳಿಕೆಗಳು ಮತ್ತೆ ಕಲೆಕ್ಟ್ ಮಾಡಿರುವಂತಹ ಎವಿಡೆನ್ಸ್ ಗಳೇ ಭೈರತಿ ಬಸವರಾಜ್ ಅವರ ಪಾತ್ರ ಇದರಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಆಗ್ತಾ ಇದೆ ಅಂತೇಳಿ CID ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಇಲ್ಲಿಯವರೆಗೆ ಏನು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ, ಚಾರ್ಜ್ ಶೀಟ್ ನಲ್ಲಿ ಕೂಡ ಇವರ ಪಾತ್ರ ಇದೆ ಇಲ್ಲ ಅನ್ನುವಂಥದ್ದನ್ನ ಯಾವ್ದು ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ಕೋರ್ಟ್ ಮುಂದೆ ಅನುಮತಿ ಕೇಳಲಾಗಿದೆ. ಅದರಲ್ಲಿ ಭೈರತಿ ಬಸವರಾಜ್ ಮತ್ತೆ ಅಜಿತ್ ಅನ್ನುವಂತ ಇಬ್ಬರ ಆರೋಪಿಗಳ ವಿರುದ್ಧದ ತನಿಖೆಯನ್ನ ನಾವು ಮುಂದುವರಿಸ್ತಾ ಇದ್ವಿ, ಅದು ತನಿಖೆ ಮುಗಿದ ನಂತರವಷ್ಟೇ ಚಾರ್ಜ್ ಶೀಟ್ ಅನ್ನ ಹಾಕ್ತೇವೆ ಅನ್ನುವಂತ ಅನುಮತಿಯನ್ನ ಕೋರಿದ್ರು. ಸೊ ಈ ಮಧ್ಯೆ ಅವರು ಈ FIR ದಾಖಲಾದ ದಿನದಿಂದ ಕೂಡ ಮೊದಲು ಅವರು FIR ನ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಆಗ ಅವರ ವಿರುದ್ಧ ಕೋರ್ಟಿವ್ ಆಕ್ಷನ್ ಅಂದ್ರೆ ಬಲವಂತದ ಕ್ರಮ ಆಗಬಾರ್ದು ಅನ್ನುವಂತ ಒಂದು ಆದೇಶ ಆಗುತ್ತೆ. ಅದರ ಡಿಸ್ಪೋಸಲ್ ಆಗುವ ಆ ಅರ್ಜಿ ಡಿಸ್ಪೋಸಲ್ ಆಗುವ ಹೊತ್ತಿಗೆ ಅವ್ರಿಗಿದ್ದಂತ ಒಂದು ರಿಲೀಫ್ ಏನಿತ್ತು, ಕಾನೂನಿನ ರಕ್ಷಣೆ ಏನಿತ್ತು, ಅದು ತೆರವಾಗುತ್ತೆ. ಅದ್ರ ಜೊತೆಗೆ ಸೆಷನ್ಸ್ ಕೋರ್ಟ್ಗೆ ಹೋಗಿ ಅಂತೇಳಿ ಅಂದ್ರೆ ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿ ಆಗ್ಲಿಕ್ಕೆ ನಿಮ್ಗೆ ಅವಕಾಶಗಳಿದೆ ಅಂತ ಹೇಳ್ತಾರೆ. ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿ ಆಗ್ತಂತ ಸಂದರ್ಭದಲ್ಲಿ ಅಲ್ಲಿ ವಜಾ ಆಗುತ್ತೆ. ಮತ್ತೆ ನಂತರ ಹೈಕೋರ್ಟ್ಗೆ ಬರ್ತಾರೆ, ಹೈಕೋರ್ಟ್ ಅಲ್ಲಿ ವಜಾ ಆಗಿದೆ. ಸೊ ಈಗ ಅಂತಿಮವಾಗಿ ಉಳಿದಿರುವಂತದ್ದು ಒಂದೇ ಅವಕಾಶ ಸುಪ್ರೀಂ ಕೋರ್ಟ್ ಹೋಗಿರುವಂತದ್ದು. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ್ದಾದ್ರು ರಿಲೀಫ್ ಸಿಗುವ ಹೊರಗೊಳಗಾಗಿ CID ಅಧಿಕಾರಿಗಳು ಭೈರತಿ ಬಸವರಾಜ್ ಅರೆಸ್ಟ್ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ನೋಡ್ಬೇಕಾಗಿರುವಂತದ್ದು. ಆದ್ರೆ CID ಮೂಲಗಳು ಹೇಳ್ತಾ ಇರುವಂತಂದ್ರೆ ಈಗಾಗಲೇ 3 ತಂಡವನ್ನು ರಚನೆ ಮಾಡ್ಕೊಂಡು ಅವ್ರಿಗೆ ಹುಡುಕಾಟವನ್ನು ನಡೆಸ್ತಾ ಇದೀವಿ ಅನ್ನುವಂತ ಮಾಹಿತಿಗಳನ್ನ CID ಮೂಲಗಳು ಕೊಡ್ತಾ ಇದೆ. ಮೇಡಮ್, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.